ಅದೊಂದು ದೊಡ್ಡ ಬಂಗಲೆ. ಸುತ್ತಲೂ ಹಚ್ಚ ಹಸಿರಿನ ತೋಟದಿಂದ ನೋಡುಗರನ್ನು ಸೆಳೆಯೋ ವಿನ್ಯಾಸದೊಂದಿಗೆ ಬಹಳ ಸುಂದರವಾಗಿ ಐಷಾರಾಮಿ ರೂಪದಲ್ಲಿ ಶ್ರೀಮಂತವಾಗಿತ್ತು. ಅಲ್ಲಿ ವೇಗವಾಗಿ ಬಂದ ಕಾರ್ನಿಂದ ಮಿಂಚಿನಂತೆ ಇಳಿದ ಹರ್ಷ, ಗ್ರಾನಿ, ಲಟ್ಟುಬಾಯ್ ಅಂತ ಕಿಚ್ತಾ ಒಳಗೆ ಬಂದ. ರಾಜು, ನಿನ್ನ ಮೊಮ್ಮಗ ಬಂದ ನೋಡು ಅಂತ ಕೂಗಿದ ಲಕ್ಷ್ಮೀಪತಿ ಅವರು. ಏನೋ ಬೆಳಿಗ್ಗೆ ಹೊತ್ತು ಈಗ ಮನೆಗೆ ಬರೋದಾ? ನಿಮ್ಮ ಅಪ್ಪ ಅಮ್ಮ ಈಗಾಗಲೇ ಎಷ್ಟು ಬಾರಿ ಫೋನ್ ಮಾಡಿದ್ದಾರೆ ಗೊತ್ತಾ? ನಿನಗೆ ಭಯವೇ ಇಲ್ಲದಂತಾಗಿದೆ ಅಂತ ಗದರ್ತಿದ್ರೆ ಲಕ್ಷ್ಮೀಪತಿ ಅವರ ಮೀಸೆಯನ್ನು ಎಳೆಯುತ್ತಾ ಹರ್ಷ ಹೀಗೆಂದ. ಇವತ್ತು ನಂಗೆ ತುಂಬ ಖುಷಿಯಾಗಿದೆ ಲಡ್ಡುಬಾಯ್, ನಾನು ನನ್ನ ಕನಸಿನ ಹುಡುಗಿಯನ್ನು ಭೇಟಿಯಾದೆ ಅಂತ ಕುಣಿಯತೊಡಗಿದ. ಅರೇ ಮಗನೇ, ಬೀಳ್ತೀಯ ನೋಡು, ಆ ಕುಣಿತ ಸಾಕು ಮಾಡು ಅಂತ ಸೋಫಾ ಮೇಲೆ ಹಾರಾಡ್ತಿದ್ದ ಮೊಮ್ಮಗನ ಕಿವಿ ಹಿಡಿದು ಕೆಳಗಿಳಿಸಿ, ನಿನಗಾಗಿ ಸುಂಡೆ ಮಾಡಿದ್ದೀನಿ ತಿನ್ನು ಅಂತ ಅವನ ಬಾಯಿಗೆ ಹಾಕಿದ್ಲು ಹರ್ಷನ ಅಜ್ಜಿ ಸ್ವರಾಜ್. ನನಗೆ ಈ ಭಾರತದ ತಿಂಡಿಗಳೆಂದರೆ ತುಂಬ ಇಷ್ಟ ಅಜ್ಜಿ, ನಿನ್ನ ಕೈಯಿಂದ ಮಾಡಿದ್ರೆ ಅದು ಅಮೃತವೇ. ಈಗ ನಿನಗೊಂದು ಸಿಹಿ ಸುದ್ದಿ ಅಂತ ಅವಳ ಬಾಯಿಗೆ ಲಡ್ಡು ಇಟ್ಟು, ನನ್ನ ಕನಸಿನ ಹುಡುಗಿ ಸಿಕ್ಕಿದ್ಲು ಅಂದ. ಏನಂದೆ? ನಂಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅಂತ ಅವಳು ಕಿವಿಯ ಯಂತ್ರವನ್ನು ಸರಿಪಡಿಸ್ಕೊಂಡ್ಳು. ಏನು ಮಾತಾಡ್ತಿದ್ಯಾ? ಕನಸಿನ ಹುಡುಗಿ ಅಂದರೆ ಯಾರು? ನೀನು ಯಾವಾಗಲೂ ಚಿತ್ರಗಳನ್ನ ಬಿಡಿಸ್ತೀಯಲ್ಲ, ಅವುಗಳೇನಾ ಅಂದರು ಲಕ್ಷ್ಮೀಪತಿ. ಆ ಚಿತ್ರಗಳಲ್ಲಿರೋ ಸುಂದರಿಯೇ ಇಂದು ನನ್ನ ಕಣ್ಣು ಮುಂದೆ ಬಂದಿದ್ದಾಳೆ ಅಂತ ಫೋನ್ ತೆಗೆದು ಹೀರಾಳ ಫೋಟೋಗಳನ್ನ ತೋರಿಸ್ತಾ ಹರ್ಷ. ಅರೆ, ನಿಜವಾಗಿಯೂ ನೀನು ಬಿಡಿಸಿ ಚಿತ್ರದಂತೆ ಇದ್ದಾಳೆ, ಭಾರತದ ಹುಡುಗಿಯಂತೆ ಕಾಣಿಸ್ತಿಲ್ವಲ್ಲ ಅಂದರು ಹರ್ಷನ್ ತಾತ. ಬಾರ್ಬಿ ಗೊಂಬೆಯಂತೆ ಇದ್ದ ಹೀರಾಳನ್ನು ನೋಡಿ, ಬಣ್ಣ ಅಷ್ಟೇ ಅಲ್ಲ ಲಡ್ಡುಬಾಯಿ, ಅವಳು ಗುಣ ಕೂಡ ನಾನು ಅಂದ್ಕೊಂಡಂತೆ ತುಂಬ ಗಟ್ಟಿಯಾಗಿದೆ. ನನ್ನ ನೋಡಿದ್ರೆ ಸಾಕು ಬೆಂಕಿಯಂತೆ ಉರಿತಾಳೆ. ನನಗವಳು ಅಂದರೆ ತುಂಬ ಇಷ್ಟ ಅಂತ ಹರ್ಷ ಹೇಳ್ತಿದ್ರೆ, ಏನಪ್ಪ ಇವನು ಮಾತಾಡೋದು, ನನಗೇನೂ ಅರ್ಥ ಆಗ್ತಿಲ್ಲ ಅಂದ್ಲು ಸ್ವರಾಜ್. ನಿಮ್ಮ ಮೊಮ್ಮಗ ಮದುವೆ ಮಾಡಿಕೊಳ್ಳಲು ಹುಡುಗಿಯನ್ನು ನೋಡಿಟ್ಟಿದ್ದಾನೆ ಅಂತ ಅವಳ ಕೆನ್ನೆ ಎಳೆದ್ರು ಲಕ್ಷ್ಮೀಪತಿ. ಮಕ್ಕಳು ಮುಂದೆ ಇದೆಲ್ಲ ಏನು ಅಂತ ಅವಳು ನಾಚ್ಕೊಳ್ತಿದ್ರೆ, ಅಜ್ಜಿ, ಅವಳು ಕೂಡ ನಿನ್ನಂತೆ ನನ್ನ ಜೊತೆ ಪ್ರೀತಿಯಿಂದ ಇರ್ತಾಳ ಲಡ್ಡುಬಾಯ್ ಅಂತ ಕೇಳಿದ ಹರ್ಷ. ಮದುವೆ ಆದರೆ ಯಾರಾದರೂ ಹೀಗೆ ಇರ್ತಾರೆ, ಇರಲೇಬೇಕು ಕೂಡ. ಮದುವೆ ಮಾಡಿಕೊಳ್ಳಲು ನನ್ನ ವಯಸ್ಸೇನು? ಅದಕ್ಕೂ ಮೊದಲು ನನ್ನ ಬೇಬಿ ಗರ್ಲ್ ನನ್ನನ್ನು ಇಷ್ಟಪಡಬೇಕು, ಅವಳ ಜೊತೆ ನಾನು ಗೆಳೆತನ ಮಾಡಬೇಕು, ನಾವಿಬ್ಬರು ಬೆಳೆದು ದೊಡ್ಡವರಾಗುವ ಹಂತದಲ್ಲಿ ಒಬ್ರಿಗೊಬ್ಬರು ಇಷ್ಟ ಆಗಬೇಕು, ಅದು ಪ್ರೀತಿ ಆಗಬೇಕು, ನಾವು ನೆಲೆ ನಿಲ್ಲಬೇಕು. ನನ್ನ ಮಗುವನ್ನು ನನ್ನ ಹತ್ರ ಕರೆತರಲು ಇನ್ನೂ ತುಂಬ ಸಮಯ ಇದೆ ಅಂತ ಬೇಸರದಿಂದ ಹೇಳ್ದ. ಹಾಗೆ ಸುಸ್ತಾಗ್ಬಿಡ ಮಗನೇ, ನಿನಗೇನು ಬೇಕೋ ಅದಕ್ಕೆ ಗಟ್ಟಿಯಾಗಿ ಪ್ರಯತ್ನಿಸು, ಅದು ನಿನಗೆ ಖಂಡಿತ ಸಿಕ್ಕೇ ತೀರುತ್ತೆ ಅಂತ ಮೊಮ್ಮಗನ ತಲೆ ಸವರ್ತಾ ಹೇಳಿದ್ರು ಸ್ವರಾಜ್. ಥ್ಯಾಂಕ್ ಯು ಡಾರ್ಲಿಂಗ್, ನೀನು ಹೀಗೆ ಬೆಂತಡ್ತಾ ಇರು, ನಾನು ಮುಂದೆ ನುಗ್ತೀನಿ ಅಂತ ಸ್ನಾನಕ್ಕೆ ಹೋಗ್ತಿದ್ದಾಗ, ಆ ಹುಡುಗಿ ಯಾರು ಅಂತ ಹೇಳೋ ಅಂದರು ಲಕ್ಷ್ಮೀಪತಿ. ಎಲ್ಲವನ್ನು ಒಂದೇ ದಿನ ಹೇಳಿದ್ರೆ ಹೇಗೆ ಲಡ್ಡುಬಾಯ್? ನನ್ನ ಪ್ರಯತ್ನಗಳನ್ನ ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಆಗದಿದ್ರೆ ನಿನಗೆ ಹೇಳ್ತೀನಿ ಅಂತ ಕಣ್ಣು ಹೊಡೆದು ಶೀಟಿ ಹೊಡೆಯುತ್ತಾ ತನ್ನ ಕೋಣೆಗೆ ಹೋದ ಹರ್ಷ. ಬೆಳಿಗ್ಗೆ ಎದ್ದ ಖುಷಿಗೆ ಯಾವಾಗಲೂ ನಗ್ನಗ್ತಾ ಶುಭೋದಯ ಹೇಳೋ ಅನ್ವಿಕಾ ಕಾಣಿಸ್ಲಿಲ್ಲ. ಅವಳೇ ಸ್ನಾನ ಮಾಡಿ ಶಾಲೆಯ ಬಟ್ಟೆ ಧರಿಸಿ ಕೆಳಗೆ ಬಂದ್ಲು. ಅಜ್ಜಿ ಮತ್ತು ವಾಸವಿ ಮಾತಾಡ್ತಿದ್ರೆ, ಅಜ್ಜಿ, ಮಮ್ಮಿಯಲ್ಲಿ ಮನೆಯಲ್ಲಿಲ್ವಾ ಅಂತ ಕೇಳ್ತಾ ಇಡೀ ಮನೆ ಹುಡುಕಿದ್ಲು. ಮಮ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಪುಟ್ಟಮ್ಮ, ಬಾ ನಿಂಗೆ ತಿಂಡಿ ಬಡಿಸ್ತೀನಿ ಅಂದರು ವಾಸವಿ. ಇಲ್ಲ, ಮಮ್ಮಿ ಬಡಿಸಿರೋ ಮಾತ್ರ ನಾನು ತಿನ್ನೋದು ಅಂತ ಅವರಿಂದ ದೂರ ಸರಿದು, ಅಜ್ಜಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಕೇಳಿದ್ರು. ಮಗು ತನ್ನನ್ನು ಅಜ್ಜಿ ಅಂತ ಕರೆಯದಿದ್ದಕ್ಕೆ ವಾಸವಿಗೆ ಬೇಸರ ಅನ್ನಿಸ್ತು. ಆದರೆ 4 ವರ್ಷ ಒಂದೇ ಊರಿನಲ್ಲಿದ್ದರೂ ನೋಡೋದಕ್ಕೆ ಹೋಗದೆ ತಾನು ಇಂಥ ಪುಟ್ಟ ಮಗುವಿನ ಪ್ರೀತಿ ಪಡೆಯೋದಕ್ಕೆ ಹೇಗೆ ಸಾಧ್ಯ? ಹತ್ತಿರದ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಮಗು, ಈಗ ಬರ್ತಾಳೆ, ತುಂಬ ಹೊತ್ತಾಯಿತು ಅಂದರು ಅಜ್ಜಿ. ಅಷ್ಟು ಹೊತ್ತಾದರೆ ಯಾಕೆ ಬರಲಿಲ್ಲ ಅಂತ ಅನ್ವಿಕಾಳಿಗೆ ಫೋನ್ ಮಾಡಿದ್ಲು ಖುಷಿ. ಆದರೆ ಆ ಫೋನ್ ಮನೆಯಲ್ಲೇ ಇತ್ತು. ಕೂಡಲೇ ಅರ್ಜುನ್ಗೆ ಕರೆ ಮಾಡಿದ್ಲು. ಅವನು ಆಫೀಸ್ಗೆ ಹೋಗಲು ತಯಾರಾಗ್ತಿದ್ದ. ಹಲೋ ನನ್ನ ಪ್ರೀತಿಯ ಮಗಳೇ, ಶುಭೋದಯ, ಈಗ ತಾನೇ ಇದೆಯಾ ಅಂದ. ಡ್ಯಾಡಿ, ಮಮ್ಮಿ ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳಂತೆ, ತುಂಬ ಹೊತ್ತಾಯಿತು, ನಿನಗೆ ಹೇಳಿ ಹೋಗಿದ್ದಾಳಾ ಅಂತ ಮಗು ಬಹಳ ಗಂಭೀರವಾಗಿ ಕೇಳ್ತು. ಮಗಳ ಈ ಆಜ್ಞಾಪಿಸುವ ಧ್ವನಿ ಕೇಳಿ ಅರ್ಜುನ್ಗೆ ನಗು ಬಂತು. ದೇವಸ್ಥಾನಕ್ಕೆ ತಾನೇ ಹೋಗಿದ್ದು ಮಗು, ಬರ್ತಾಳೆ ಬಿಡು ಅಂದ. ಇಲ್ಲ ಡ್ಯಾಡ್, ಅವಳು ನನಗೆ ಹೇಳಿದೆ ಮಾರುಕಟ್ಟೆಗೂ ಹೋಗಲ್ಲ, ಅಂಥದ್ರಲ್ಲಿ ದೇವಸ್ಥಾನಕ್ಕೆ ಹೇಗೆ ಹೋಗ್ತಾರೆ? ಸರಿ ಅಮ್ಮ, ನಾನು ಫೋನ್ ಮಾಡ್ತೀನಿ, ಯಾರನ್ನಾದರೂ ಕಳಿಸ್ತೀನಿ ಅಂದ ಅರ್ಜುನ್. ಇನ್ನು ಅರ್ಧ ಗಂಟೆಯಲ್ಲಿ ನಾನು ಮುಂದೆ ಇರಬೇಕು, ನನಗೆ ಶಾಲೆ ಸಮಯ ಆಗ್ತಿದೆ, ಇನ್ನು ನನಗೆ ಶುಭೋದಯದ ಮುತ್ತು ಕೂಡ ಕೊಟ್ಟಿಲ್ಲ ಅವಳು ಅಂತ ಫೋನ್ ಕಟ್ ಮಾಡಿದ್ಲು.
ನನ್ನ ಮಗು ಅಂತ ನಗ್ನಗ್ತಾ ಸೆಕ್ಯೂರಿಟಿಗೆ ಫೋನ್ ಮಾಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೇಳ್ದ. ಅಲ್ಲಿಗೆ ಹೋದ ಸೆಕ್ಯೂರಿಟಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಸುಸ್ತಾಗಿರೋ ಅನ್ವಿಕಾಳನ್ನು ನೋಡಿ ಕೂಡಲೇ ಅರ್ಜುನ್ಗೆ ಕರೆ ಮಾಡ್ದ. ಸರ್, ಮೇಡಮ್ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಅಂದ. ವಿಡಿಯೋ ಕರೆಯಲ್ಲಿ ಅನ್ವಿಕಾಳನ್ನು ನೋಡ್ತಿದ್ದ ಅರ್ಜುನನ ಕಣ್ಣುಗಳು ಕಿರಿದಾದವು. ಅವಳು ಪೂರ್ತಿ ಸುಸ್ತಾಗಿದ್ದಾಳೆ. ಯಾವಾಗಲಿಂದ ಹೀಗೆ ಸುತ್ತುತ್ತಿದ್ದಾಳೋ, ಹುಚ್ಚಿ ಈಗ ಯಾಕೆ ಕೆಲಸ ಮಾಡ್ತಿದ್ದಾಳೆ ಅಂದ್ಕೊಂಡು ಅವಳ ಪ್ರದಕ್ಷಿಣೆ ಮುಗಿದ ಮೇಲೆ ಫೋನ್ ಮಾಡೋದಕ್ಕೆ ಹೇಳಿ ಅಂತ ಹೇಳಿ ಕೆಳಗೆ ಬಂದ ಅರ್ಜುನ್. 1 ಗಂಟೆ ನಂತರ ದರ್ಶನ ಮುಗಿಸಿ ಕುಳಿತಿದ್ದ ಅನ್ವಿಕಾಳನ್ನು ಫೋನಲ್ಲಿ ನೋಡ್ದ. ಅವಳು ಮತ್ತೊಮ್ಮೆ ದೇವರಿಗೆ ನಮಸ್ಕರಿಸಿ ಕಾವಲುಗಾರನನ್ನು ಕಂಡು, ಅಂಕಲ್ ನೀವಿಲ್ಲಾಕೆ ಬಂದ್ರಿ ಅಂದ್ಲು. ಸರ್ ಫೋನ್ ಮಾಡಿದ್ರು ಮೇಡಮ್, ನಿಮ್ಮನ್ನು ನೋಡಬೇಕಂತೆ ಅಂದಾಗ ಅವಳ ಹೊಟ್ಟೆಯಲ್ಲಿ ಪತಂಗಗಳು ಹಾರಾಡಿದಂತಾಯಿತು. ಫೋನ್ ಕೈಗೆ ತಗೊಂಡಾಗ ಅವನು ಕರೆ ಕಟ್ ಮಾಡ್ದ. ಮತ್ತೆ ಮಾಡಿದಾಗ ಸ್ವಿಚ್ ಆಫ್ ಬಂತು. ನನ್ನ ಹೀಗೆ ನೋಡಿ ಕೋಪ ಬಂತಾ ಅಂತ ಯೋಚಿಸ್ತಾ ಮನೆಗೆ ಬಂದ ಅನ್ವಿಕಾಳಿಗೆ ಖುಷಿ ಕೋಪದಿಂದ ನೋಡ್ತಾ ಇರೋದು ಕಾಣ್ತು. ಉಫ್, ಈ ಅಪ್ಪ ಮಗಳಿಗೆ ಎಂಥ ಕೋಪವೋ ಅಂತ ತಿಂಡಿ ಮಾಡೋದಕ್ಕೆ ಹೋದ್ಲು. ಬಿಸಿ ಬಿಸಿ ಪೊಂಗಲ್ ಮತ್ತು ಚಟ್ನಿ ತಂದು ತಿನ್ನಿಸೋದಕ್ಕೆ ಕೂತಾಗ, ಬೆಳಿಗ್ಗೆ ನನಗೆ ಹೇಳಿದೆ ಯಾಕೆ ಹೋದೆ ಮಮ್ಮಿ ಅಂತ ಕೇಳಿದ್ಲು ಖುಷಿ. ಅಷ್ಟು ಬೆಳಿಗ್ಗೆ ನೀನು ಎದ್ದಿರಲಿಲ್ಲ ಅಲ್ವ ಮಗು, ನೀನು ತೊಂದರೆ ಆಗಬಾರ್ದು ಅಂತ ಹೋಗಿ ಬಂದೆ. ದೇವಸ್ಥಾನಕ್ಕೆ ತಾನೇ ಹೋಗಿತ್ತು, ಸಮಯ ಆಗ್ತದೆ ತಿನ್ನು ನನ್ನ ಬಂಗಾರ ಅಂತ ಹಣೆ ಮೇಲೆ ಮುತ್ತಿಟ್ಲು. ನೀನು ನನ್ನ ಶುಭೋದಯ ಮುತ್ತನ್ನು ಮಿಸ್ ಮಾಡಿದೆ ಅಂತ ಮುನಿಸ್ಕೊಂಡ್ಲು ಖುಷಿ. ಅವಳ ಮುಖದ ತುಂಬ 10 ಮುತ್ತು ನೀಡಿ ಸಾಕಾ ಅಂದ್ಲು ಅನ್ವಿಕಾ. ಮಮ್ಮಿಯ ಮುತ್ತು ಸಿಕ್ಕಿದ್ದಕ್ಕೆ ಸಮಾಧಾನಗೊಂಡು ಖುಷಿ ತಿಂಡಿ ತಿಂದಳು. ಖುಷಿನ ಶಾಲೆಯಲ್ಲಿ ಬಿಟ್ಟು ಮನೆಗೆ ಬಂದ ಅನ್ವಿಕಾ ಸಂಜೆ ಮಗಳು ಬರೋವರೆಗೆ ಕೆಳಗೆ ಬರಲೇ ಇಲ್ಲ. ದೊಡ್ಡಮ್ಮ ಮಗು ಕೆಳಗೆ ಬರಲಿಲ್ಲ, ಮಧ್ಯಾಹ್ನ ಕೂಡ ಏನೂ ತಿಂದಿಲ್ಲ ಅಂದರು ವಾಸವಿ. ಪ್ರದಕ್ಷಿಣೆ ಮಾಡಿದಾಳಲ್ವಾ, ಸುಸ್ತಾಗಿ ಮಲಗಿರಬೇಕು, ಪಾಪು ಬಂದಮೇಲೆ ಅವಳೇ ಎಬ್ಬಿಸ್ತಾಳೆ ಅಂತ ಅಜ್ಜಿ ಹೇಳ್ತಿರುವಾಗಲೇ ಮೊಲದ ಮರಿಯಂತೆ ಒಳಗೆ ಬಂದಳು ಖುಷಿ. ಬೇಬಿ, ಮಮ್ಮಿ ಇನ್ನೂ ಕೆಳಗೆ ಬಂದಿಲ್ಲ, ಊಟ ಕೂಡ ಮಾಡಿಲ್ಲ ಅಂದರು ವಾಸವಿ. ಮಗು ಅವ್ರ ಮಾತು ಕೇಳಿಸ್ಕೊಳ್ತಿದ್ರು ಗಬಗಬನೆ ಮೇಲೆ ಹೋಗಿ ಹಾಸಿಗೆ ಮೇಲೆ ಮುದುರಿ ಮಲಗಿದ್ದ ತಾಯಿಯ ಕೆನ್ನೆ ಮುಟ್ಟಿದ್ಲು. ಮೈ ಬೆಂಕಿಯಂತೆ ಕಾಯ್ತಿತ್ತು. ಕೂಡಲೇ ಅರ್ಜುನ್ಗೆ ಫೋನ್ ಮಾಡಿದ್ಲು. ಭಾರವಾದ ಕಣ್ಣುಗಳನ್ನು ಬಲವಂತವಾಗಿ ತೆರೆದ್ಲು ಅನ್ವಿಕಾ. ಮೈಯೆಲ್ಲ ಬೆವೆತು ಕಿರಿಕಿರಿ ಅನ್ನಿಸ್ತು. ಎದ್ದು ನೋಡಿದಾಗ ಎದುರಿನ ಸೋಫಾದ ಮೇಲೆ ಕಾಲು ಹಾಕೊಂಡು ಅರ್ಜುನ್ ಅವಳನ್ನೇ ನೇರವಾಗಿ ನೋಡ್ತಾ ಇರೋದು ಕಾಣ್ತು. ಅನ್ವಿಕಾ ದಂಗಾದ್ಲು. ಇದು ನಿಜವೋ ಅಥವಾ ಕನಸೋ ಅಂತ ಕಣ್ಣು ಮುಚ್ಕೊಂಡು ನೋಡಿದ್ಲು. ಅವನ ಎದೆ ಮೇಲೆ ಖುಷಿ ಹಾಯಾಗಿ ಮಲಗಿದ್ಲು. ಹಾಸಿಗೆಯಿಂದ ಇಳಿಯಲು ಹೋದ ಅನ್ವಿಕಾಳಿಗೆ ತಲೆ ಸುತ್ತಿದಂತಾಗಿ ಮತ್ತೆ ಹಾಸಿಗೆ ಮೇಲೆ ಬಿದ್ಲು. ಆ ಮಹಾನುಭಾವ ಅಲ್ಲಿಂದ ಅಲುಗಾಡಲೇ ಇಲ್ಲ, ಹಾಗೆ ಗಟ್ಟಿಯಾಗಿ ಕುಳಿತಿದ್ದ. ಅನ್ವಿಕಾ ಪಕ್ಕದಲ್ಲಿದ್ದ ಲೋಟದಿಂದ ನೀರು ಕುಡಿದು ಅವನ ಮುಂದೆ ಹೋಗಿ ಮೊಣಕಾಲೂರಿ ಕೂತು ಅವನ ಕೆನ್ನೆ ಮುಟ್ಟಲು ಕೈ ಚಾಚಿದ್ಲು. ಒರಟಾದ ಗಡ್ಡದ ಸ್ಪರ್ಶ ತಗಲಿದಾಗ ನೀವು ಬಂದಿದ್ದೀರಾ ಅಂತ ಕಣ್ಣರಳಿಸಿ ಕೇಳಿದ್ಲು. ಹೇಳಿ, ನೀವೇನಾ, ಯಾವಾಗ ಬಂದ್ರಿ ಹೀಗೆ ಇದ್ದಕ್ಕಿದ್ದಂತೆ? ಅವಳ ಕಣ್ಣಲ್ಲಿ ಮುಖದಲ್ಲಿ ಸಂತೋಷ ಉಕ್ಕು ಬರ್ತಿತ್ತು. ಕೂಡಲೇ ಆ ಮಾನ್ಸ್ಟರ್ ಅನ್ವಿಕಾಳ ರೆಕ್ಕೆ ಹಿಡಿದು ತನ್ನ ಪಕ್ಕಕ್ಕೆ ಕೂರಿಸ್ದ. ಸರ್ ಆ ಹುಡುಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಾಳು ಸರ್, ಸ್ನಾನದ ಮನೆಯಿಂದ ತುಂಬ ಹೊತ್ತಾದರೂ ಹೊರಗೆ ಬಂದಿಲ್ಲ ಅಂತ ಮಾತಾಡ್ತಿರೋದಕ್ಕೆ ಹೋಗಿದ್ದ ವಿನಯ್ಗೆ ನರ್ಸ್ ಗಾಬರಿಯಿಂದ ಹೇಳಿದ್ಲು. ಆಗ ಸಮಯ ರಾತ್ರಿ 12. ಮೈಥಿಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಾಳೆ ಎಂಬ ಮಾತು ಕೇಳಿ ವಿನಯ್ ಕೈಕಾಲು ನಡಗದ್ವು. ಮಾತ್ರೆಗಳನ್ನ ಹಾಸಿಗೆ ಮೇಲೆ ಎಸೆದು ಸ್ನಾನದ ಮನೆಯ ಬಾಗಿಲು ಬಡಿಯುತ್ತಾ, ಮೈಥಿಲಿ ಏನು ಮಾಡ್ತಿದ್ಯಾ, ನಿನಗೇನು ಹುಚ್ಚಿಡ್ತಿದ್ಯಾ, ಬಾಗಿಲು ತೆಗಿ ಇಲ್ದಿದ್ರೆ ಒಡೆದು ಹಾಕ್ತೀನಿ ಅಂತ ಸಿಟ್ಟಿನಿಂದ ಕೂಗ್ದ. ಚಾಕುವಿನಿಂದ ಮಣಿಕಟ್ಟು ಕೊಯ್ದುಕೊಂಡು ಹರಿತಿರೋ ರಕ್ತವನ್ನು ನೋಡ್ತಿದ್ದ ಮೈಥಿಲಿಗೆ ವಿನಯ್ ಧ್ವನಿ ಎಲ್ಲೋ ದೂರದಲ್ಲಿ ಕೇಳಿಸ್ತಿತ್ತು. ಎದ್ದೇಳಲು ಅವಳಿಗೆ ಮನಸ್ಸಾಗಲಿಲ್ಲ. ಮೈಥಿಲಿ ಅಂತ ಕರೆದ್ರೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಕ್ಕೆ ಬಲಪ್ರಯೋಗ ಮಾಡಿ ಬಾಗಿಲನ್ನು 4 ಬಾರಿ ಒದ್ದ. ಬಾಗಿಲು ಬಿರುಕು ಬಿಟ್ಟಾಗ ಅದನ್ನು ಒಡೆದು ಒಳಗೋದಾಗ ಮೈಥಿಲಿ ಪ್ರಜ್ಞೆ ತಪ್ಪೋ ಸ್ಥಿತಿಯಲ್ಲಿದ್ಲು. ಅವಳು ಕೆನ್ನೆ ಬಡಿದು ಪ್ರಜ್ಞೆ ಬರೆಸ್ತಾ ಎತ್ಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸ್ತಾ ನರ್ಸ್ ವೈದ್ಯರನ್ನು ಕರೆತಂದ್ಲು. ಕೂಡಲೇ ಅವಳಿಗೆ ರಕ್ತ ಏರಿಸ್ತಾ ಗಾಯಕ್ಕೆ ಹೊಲಿಗೆ ಹಾಕಿದ್ರು. ಅವಳನ್ನು ಮಲಗಿಸೋ ಸಮಯವೂ ಇರಲಿಲ್ಲ. ಅಷ್ಟು ನೋವಿದ್ರೂ ಅವಳು ಉಸಿರೆತ್ತಲಿಲ್ಲ. ವಿನಯ್ ಅವಳ ಇನ್ನೊಂದು ಕೈ ಹಿಡಿದು ಕರೆಯುತ್ತಲೇ ಇದ್ದ. ಅವನ ಕಣ್ಣೀರು ಹರಿದು ಅವಳ ಕೈ ಮೇಲೆ ಬೀಳ್ತಾ ಇತ್ತು. ಈ ಹುಡುಗಿಯ ಮಾನಸಿಕ ಸ್ಥಿತಿ ಸರಿಯಿಲ್ಲ ವಿನಯ್, ಇನ್ನೊಮ್ಮೆ ಹೀಗೆ ಮಾಡಲ್ಲ ಎಂಬ ನಂಬಿಕೆ ಇಲ್ಲ. ಇವಳನ್ನು ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗೋದು ಒಳ್ಳೆಯದು, ಇಲ್ದಿದ್ರೆ ಇಂತಹ ಕೆಲಸಗಳನ್ನ ಮಾಡತ್ಲೇ ಇರ್ತಾಳೆ. ಇನ್ನು ನಿಮ್ಮಿಷ್ಟ, ಔಷಧಿ ಏರ್ತಿದೆ, ಗಂಟೆಗೊಮ್ಮೆ ಬಂದು ನೋಡ್ತೀವಿ ಅಂತ ಹೇಳಿ ವೈದ್ಯರು ಹೋದರು.
ಮೈಥಿಲಿಯ ಕೈ ಹಿಡಿದೆ ರಾಧಾಕೃಷ್ಣ ಅವರಿಗೆ ಫೋನ್ ಮಾಡ್ದ ವಿನಯ್. ವಿನಯ್, ಅಲ್ಲಿ ಎಲ್ಲವೂ ಸರಿ ಇದೆಯಾ? ಮೈಥಿಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ಲು ಸರ್. ಅವಳ ಮಾನಸಿಕ ಪರಿಸ್ಥಿತಿ ನಿಜಕ್ಕೂ ಚೆನ್ನಾಗಿಲ್ಲ. ನಾನು ಇಲ್ಲದ ಸಮಯ ನೋಡಿ ಮತ್ತೆ ಇಂಥ ಹುಚ್ಚು ಕೆಲಸ ಮಾಡ್ತಾಳೆ. ಅವಳನ್ನ ಮನೋವೈದ್ಯರಿಗೆ ತೋರಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇಲ್ಲಿ ನನಗೆ ಯಾರೂ ತಿಳಿಯದ ಕಾರಣ ನಿಮಗೆ ಫೋನ್ ಮಾಡಿದೆ. ಸರಿ ವಿನಯ್, ನಾಳೆಯ ವೈದ್ಯರ ಸಮಯ ತಗೊಂಡು ಅವಳನ್ನು ಅಲ್ಲಿಗೆ ಶಿಫ್ಟ್ ಮಾಡೋಣ. ನೀನು ಗಾಬರಿ ಪಡಬೇಡ, ನಾನು ಬರ್ತಿದ್ದೀನಿ ಅಂತ ರಾಧಾಕೃಷ್ಣ ಅವರು ಹೊರಟರು. ಡಾಕ್ಟರ್ ಕೊಟ್ಟ ಇಂಜೆಕ್ಷನ್ನಿಂದ ಮೈತ್ರಿ 2 ಗಂಟೆಗಳ ಕಾಲ ಎಚ್ಚರವಾಗಲಿಲ್ಲ. ಅವಳು ಎದ್ದ ಮೇಲೆ ಏನಾದರೂ ಕುಡಿಸಲು ವಿನಯ್ ಪ್ರಯತ್ನಿಸಿದ. ಅವಳು ಕುಡಿಯದೆ ಅದನ್ನು ತಳೆದ್ಲು. ಮೈಥಿಲಿ, ನನ್ನ ತಾಳ್ಮೆ ಪರೀಕ್ಷಿಸಬೇಡ ಅಂತ ಅವನು ಮತ್ತೆ ಪ್ರಯತ್ನಿಸಿದಾಗ ಅವಳು ಮತ್ತೆ ಹಾಗೆ ಮಾಡಿದ್ಲು. ವಿನಯ್ ಅವಳ ಕೆನ್ನೆಗೆ ಒಂದೇಟು ಕೊಟ್ಟ. ಕೊಂದು ಬಿಡು ನನ್ನ, ಆಗ್ಲಾದರೂ ನನಗೆ ಮುಕ್ತಿ ಸಿಗುತ್ತೆ. ನಾನೇನು ದೊಡ್ಡವಳಲ್ಲ, ನಂಗೆ ಯಾಕಿಷ್ಟು ಸೇವೆ ಮಾಡ್ತೀಯಾ? ಇದರಿಂದ ನಿನಗೆ ಪುಣ್ಯ ಕೂಡ ಸಿಗಲ್ಲ. ನನ್ನಂಥ ಪಾಪಿಷ್ಟಿಗೆ ಸಹಾಯ ಮಾಡಿದ್ರೆ ನನ್ನ ಪಾಪಗಳು ನಿನಗೂ ತಟ್ಟುತ್ತವೆ. ಹೋಗ್ಬಿಡು, ನನ್ನ ಸಾವನ್ನ ನಾನು ಸಾಯ್ತೀನಿ ಅಂತ ಕಣ್ಣು ಮುಚ್ಕೊಂಡ್ಳು. ಪ್ರೀತಿಯಲ್ಲಿ ಪಾಪಗಳನ್ನು ಹಂಚ್ಕೊಳ್ತೀನಿ, ನನಗೇನು ತೊಂದರೆ ಇಲ್ಲ ಅಂತ ಅವಳ ಬಾಯಿಗೆ ಗ್ಲುಕೋಸ್ ನೀರು ಕುಡಿಸ್ದ. ಅವಳು ಕಣ್ಣೀರಿನಿಂದ ಅವನನ್ನು ನೋಡ್ತಾ ಇದ್ಲು. ನಿನಗೆ ಇಷ್ಟ ಆದರೆ ಮದುವೆ ಆಗೋಣ, ಆದರೆ ಶವಯಾತ್ರೆ ಮಾತ್ರ ಮಾಡಿಸ್ಬೇಡ. ನಿನ್ನ ಜೊತೆ ಬದುಕಲು ನನಗೆ ತುಂಬ ಆಸೆ ಇದೆ. ಅವನಿಂದ ಇಂಥ ಮಾತುಗಳನ್ನ ಅವಳು ಎಂದೂ ಕೇಳಿರಲಿಲ್ಲ. ಇವನು ನಿಜವಾಗಿಯೂ ವಿನಯ್ ತಾನೇ ಎಂಬ ಅನುಮಾನ ಮೈಥಿಲಿಗೆ ಬಂತು. ಹೇಳಿ, ನೀವೇನಾ? ಯಾವಾಗ ಬಂದ್ರಿ ಹೀಗಿದ್ದಕ್ಕಿದ್ದಂತೆ? ಅವಳ ಕಣ್ಣಲ್ಲಿ ಆನಂದ ಉಕ್ತಿತ್ತು. ಅಷ್ಟರಲ್ಲಿ ಅರ್ಜುನ್ ಅವಳನ್ನು ತನ್ನ ಪಕ್ಕಕ್ಕೆ ಎಳೆದುಕೊಂಡ. ಸೋಫಾದ ಅಂಚು ಅವಳ ಮೊಣಕೈಗೆ ತಗಲಿ ಆ ಅಂತ ಕಿರ್ಚಿದ್ಲು. ನನ್ನನ್ನು ನೋಡಲು ಇಷ್ಟು ಇದ್ದಕ್ಕಿದ್ದಂತೆ ಬಂದ್ರಾ ಅಂತ ಊರಿಗಣ್ಣಿನಿಂದ ಕೇಳಿದ್ಲು. ನೀನು ಹಾಸಿಗೆ ಹಿಡಿದ್ರೆ ನನ್ನ ಮಗುವನ್ನು ಯಾರು ನೋಡ್ಕೊಳ್ತಾರೆ ಅಂತ ಅವನು ಕೆಕ್ಕರಿಸಿ ನೋಡ್ದ. ಅಂದರೆ ನನಗಾಗಿ ಬರಲಿಲ್ವಾ ಅಂದ್ಲು ಅನ್ವಿಕಾ. ಅವನು ಅವಳನ್ನು ಲಕ್ಷ್ಯ ಮಾಡದೆ ಕೆಳಗೆ ನೋಡ್ದ. ಎಳೆಯುವಾಗ ಸೀರೆ ಸೆರಗು ಸರಿಯಿತು. ಅನ್ವಿಕಾ ಸೆರಗು ಸರಿಪಡಿಸ್ಕೊಂಡು, ನಿಮ್ಮ ಮಗುವಿಗಾಗಿ ಬಂದಿದ್ದೀರಾ, ಸರಿ ನೋಡ್ಕೊಳ್ಳಿ ಅಂತೆದ್ದು ಸ್ನಾನಕ್ಕೆ ಹೋದ್ಲು. ಜ್ವರ ಬಂದಿದೆ ಅಂತ ತಲೆ ಮೇಲೆ ನೀರು ಹಾಕ್ಕೊಂಡ್ಳು. ಆದರೆ ಟವಲ್ ತರಲು ಮರ್ತಿದ್ದನ್ನು ಗಮನಿಸಿ ಬಾಗಿಲು ತೆಗೆದು ತಲೆ ಹೊರ ಹಾಕಿ ನೋಡಿದ್ಲು. ಖುಷಿಯನ್ನು ಹಾಸಿಗೆ ಮೇಲೆ ಮಲಗಿಸಿ ಅರ್ಜುನ್ ಬಾಲ್ಕನಿಗೆ ಹೋದಂತಿದೆ. ಅವನು ಕಾಣಿಸ್ಲಿಲ್ಲ. ಹಾಗೆ ಹೇಗೆ ಹೋಗೋದು ರೀ ಅಂತ ಕರೆದ್ಲು. ಉತ್ತರ ಬರಲಿಲ್ಲ. ತನ್ನ ಧ್ವನಿ ತನಗೆ ಕೇಳಿಸ್ತಿಲ್ಲ ಎನ್ನುವಂತೆ ಈ ಬಾರಿ ಗಟ್ಟಿಯಾಗಿ ಏನ್ರೀ ಅಂತ ಕರೆದ್ಲು. ಪ್ರಯೋಜನವಾಗಲಿಲ್ಲ. ಅರ್ಜುನ್, ಟವಲ್ ಮರ್ತಿದ್ದೀನಿ, ತಂದು ಕೊಡ್ತೀಯಾ ಅಂತ ಕೇಳಿದ ಕ್ಷಣವೇ ಅವನು ಅವಳ ಮುಂದೆ ಬಂದು ನಿಂತ. ಅವನ ನೋಟ ಅವಳನ್ನ ತಿನ್ನುವಂತಿತ್ತು. ಅವಳೇನೋ ಹೇಳಲು ಹೋಗೋಷ್ಟರಲ್ಲಿ ಅವನು ಅವಳನ್ನು ಹಿಂದಕ್ಕೆ ತಳ್ಳಿ ಗೋಡೆಗೆ ಒತ್ತಿ ಹಿಡಿದು ಮುತ್ತಿಟ್ಟ. ಅವಳ ಹೃದಯದ ಬಡಿತ 100ರ ಗಡಿ ದಾಟಿತ್ತು. ಬಹಳ ದಿನಗಳ ನಂತರ ಅವನ ಪ್ರೀತಿಯನ್ನು ಕೋಪದಲ್ಲಿ ನೋಡಿದಾಗ ಅವಳ ಕಣ್ಣಲ್ಲಿ ನೀರು ಬಂತು. ಅವನು ಸ್ವಲ್ಪ ಬಿಡುವು ಕೊಟ್ಟು ನೋಡ್ದ. ಇಲ್ಲ, ನಾನು ಅಳ್ತಿಲ್ಲ ಅಂದ್ಲು ಅನ್ವಿಕಾ. ಅವಳನ್ನು ಎತ್ಕೊಂಡು ಹೋಗಿ ತನ್ನ ರೂಮಿಗೆ ಕರೆದೊಯ್ದು ಶರ್ಟ್ ಬಿಚ್ತಾ ಇರುವಾಗ, ನಿಮಗೆ ಕೋಪ ಬಂದಿದೆಯಾ ಅಂತ ಕೇಳಿದ್ಲು ಪೂರ್ತಿಯಾಗಿ ಹೊದಿಕೆ ಹೊತ್ಕೊಂಡು. ಅವನು ದೀಪದ ಬೆಳಕನ್ನು ಕಡಿಮೆ ಮಾಡಿ ಹೊದಿಕೆಯನ್ನು ದೂರ ಎಸ್ತು ಅವಳ ಮೇಲೆ ಪ್ರೀತಿಯ ಯುದ್ಧ ಶುರು ಮಾಡ್ದ. ಅನ್ವಿಕಾ ಅಣು ಅಣುವಿನಲ್ಲೂ ಕಂಪಿಸತೊಡಗಿದ್ಲು. ಅವಳ ಭಾವನೆಗಳನ್ನು ತುತ್ತ ತುದಿಗೆ ತಲುಪಿಸಿ ಅವನು ಪಕ್ಕದಲ್ಲಿ ಮಲಗ್ದ. ಅನ್ವಿಕಾ ಬೆವತಿದ್ಲು. ಏನಾಯಿತು ಅಂತ ಕೇಳಿದ್ಲು. ಅವನು ಉತ್ತರಿಸದೆ ಚಾವಣಿಯನ್ನೇ ನೋಡ್ತಾ ಇದ್ದ. ಜ್ವರ ಬಂದಿದೆ ಅಂತ ಮುಂದುವರಿಯಲಿಲ್ವಾ ಅಂತ ಯೋಚಿಸ್ತಾ ಅವನ ಎದೆ ಮೇಲೆ ತಲೆ ಇಟ್ಟು, ಯಾಕಷ್ಟು ಕೋಪ ಅಂದ್ಲು ಅವನ ಗಡ್ಡ ಎಳೆಯುತ್ತಾ. ಅವನು ಅವಳ ಕೈಯನ್ನು ಕೊಡವಿದ. ಹೀರಾ ಕ್ಷೇಮವಾಗಿ ಬರಲಿ ಅಂತ ಬೇಡ್ಕೊಂಡಿದ್ದೆ, ಅವಳು ಬಂದಿದ್ದಕ್ಕೆ ಹರಕೆ ತೀರಿಸ್ದೆ, ಅದಕ್ಕಿಷ್ಟು ಕೋಪನಾ ಅಂದಾಗ ಅವನು ಅವಳನ್ನು ಮೇಲೆಳ್ಕೊಂಡು, ಇನ್ನೊಮ್ಮೆ ಇಂಥ ಹುಚ್ಚು ಕೆಲಸ ಮಾಡಿದ್ರೆ ನಿನ್ನ ಕಾಲು ಮುರಿದು ವೀಲ್ಚೇರ್ ಮೇಲೆ ಕೂರಿಸ್ತೀನಿ ಅಂತ ಗಡಸಿದ ಧ್ವನಿಯಲ್ಲಿ ಹೇಳ್ದ. ಅಯ್ಯಯ್ಯೋ, ಹಾಗಾದರೆ ನಿಮಗೆ ತೊಂದರೆ ಆಗುತ್ತೆ ಅಲ್ವಾ ಅಂತ ಕಿಲಕಿಲ ನಕ್ಕದ್ಲು ಅನ್ವಿಕಾ. ನನಗೇನು ತೊಂದರೆ ಇಲ್ಲ, ಇನ್ನೂ ಹೆಚ್ಚು ಲಾಭಗಳಿವೆ. ಯಾವಾಗ ಬೇಕೋ ಆಗ ನೀನು ಸಿಗ್ತೀಯಾ, ಓಡ್ ಹೋಗೋದಕ್ಕೆ ದಾರಿ ಇರಲ್ಲ. ನಿಂಗೆ ಜ್ವರ ಅಂತ ಖುಷಿ ಅಳ್ತಾ ಫೋನ್ ಮಾಡಿದಾಗ ನನಗೆ ಹೇಗಾಗಿರ್ಬೇಡ ಅಂತ ಅವನು ಗದರ್ತಿದ್ರೆ, ನನಗೆ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಅರ್ಜುನ್ ಅಂತ ಅನ್ವಿಕಾ ಅತ್ಲು. ಇನ್ನೊಮ್ಮೆ ನಿನ್ನ ಕಣ್ಣಲ್ಲಿ ನೀರು ಬಂದರೆ ಕಣ್ಣನ್ನೇ ಕಿತ್ತು ಹಾಕ್ತೀನಿ. ನೀನು ಕುರುಡಿಯಾದರೂ ನನಗೆ ತೊಂದರೆ ಇಲ್ಲ ಅಂತ ಅರ್ಜುನ್ ಕೋಪದಿಂದ.
ಅರ್ಜುನ್ ಅಂತ ಅನ್ವಿಕಾ ಮೂತಿ ತಿರುಗಿಸಿದ್ಲು. ನೀನು ಅತ್ತು ಮಗುವನ್ನು ಅಳಿಸ್ತೀಯ? ಚಿಕ್ಕ ಮಗುವಿನಂತೆ ಅಳೋದಕ್ಕೆ ನಿನಗೆ ಎಷ್ಟು ಬುದ್ಧಿ ಇರಬೇಕು? ರಾಕ್ಷಸ, ನೀವು ನನ್ನನ್ನು ಅವಮಾನ ಮಾಡ್ತಿದ್ದೀರಿ ಅಂದರೆ ಅಂತ ಅವನು ಹುಬ್ಬಿ ಏರಿಸ್ದ. ಅಂದರೆ ಗೊತ್ತಿಲ್ವಾ, ನನ್ನನ್ನು ಅವಮಾನಿಸ್ತಿದ್ದೀರಿ, ಅದು ಒಂದಿದೆಯಾ? ಮಗುವಿನ ಹತ್ರ ಹೇಳಿಸ್ಕೊಳ್ತೀಯಾ? ಏನಾದರೂ ಅಂದರೆ ಸಾಕು ಅಳು ಒಂದು. ಮುನಿಸ್ಕೊಂಡು ಅನ್ವಿಕಾ ಪಕ್ಕಕ್ಕೆ ತಿರುಗಿ ಮಲಗಿದ್ಲು. ಅವನು ಅವಳ ನಡುಭಾಗಕ್ಕೆ ಬಲವಾಗಿ ಚಿವುಡ್ದ. ಅಮ್ಮ ಅಂತ ಎದ್ದು ಕೂತ್ಲು ಅನ್ವಿಕಾ. ಅಲ್ಲಿ ಕಪ್ಪು ಬಣ್ಣದ ಮಚ್ಚೆಯಾಗಿತ್ತು. ಇದಕ್ಕೆ ಹೇಳೋದು ನಿಮ್ಮನ್ನು ರಾಕ್ಷಸ ಅಂತ. ಸ್ವಲ್ಪವೂ ಮೃದುತ್ವ ಇಲ್ಲ ನಿಮಗೆ? ಅಷ್ಟು ಕೋಪ ಯಾಕೆ? ನನ್ನನ್ನು ಇಲ್ಲಿ ಬಿಟ್ಟು ಪಕ್ಕಕ್ಕೆ ತಿರುಗೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತ ಅವನು ಗುಡುಗ್ದ. ನನಗೆ ಮುನಿಸ್ಕೊಳ್ಳೋ ಸ್ವಾತಂತ್ರ್ಯ ಕೂಡ ಇಲ್ವಾ? ಇಲ್ಲ ಅಂತ ಅವಳನ್ನ ಎಳ್ಕೊಂಡು, ಮುನಿಸ್ಕೊಂಡ್ರೆ ಜ್ವರ ಕಡಿಮೆ ಆಗುತ್ತಾ ನೋಡು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಅವಳು ಮೂತಿ ತಿರುಗಿಸಿ ಅವನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ಲು. ಅಷ್ಟು ಮುದ್ದಾಗಿ ಮೂತಿ ತಿರುಗಿಸಿದ್ರೆ ಸುಮ್ಮನಿರ್ತಾನೆಯೇ? ಈ ಬಾರಿ ಮುತ್ತಿನ ಗುರುತು ಅವಳ ತುಟಿ ಮೇಲೆ ಕೊಟ್ಟ. ನನಗಾಗಿ ಬಂದ್ರಾ ಅಂತ ಅನ್ವಿಕಾ ಖುಷಿಯಿಂದ ಕೇಳಿದ್ಲು. ಅಲ್ಲ, ಪಕ್ಕದ ಮನೆ ಪಾರ್ವತಮ್ಮನ ಮೊಮ್ಮಗಳಿಗಾಗಿ ಬಂದೆ, ಹೋಗ್ತೀನಿರು ಅಂದ ಅರ್ಜುನ್. ಅಬ್ಬಾ, ನೀವು ಹೀಗೆ ಗೇಲಿ ಮಾಡೋದನ್ನು ಯಾವಾಗ ಕಲ್ತ್ರಿ? ನೀನು ಮುನ್ಸ್ಕೊಳ್ಳೋದನ್ನು ಕಲ್ತ ಮೇಲೆ. ಮುನ್ಸ್ಕೊಳ್ಳೋದು ಹೆಣ್ಣುಮಕ್ಕಳ ಜನ್ಮಸಿದ್ಧ ಹಕ್ಕು, ಆಟ ಆಡಿಸೋದು ಗಂಡಸರ ಹಕ್ಕು ಅಂತ ಹೇಳಿ ಅವನು ಸ್ನಾನಕ್ಕೆ ಹೋದ. ನಾನು ಬರಲೇ ಬೆನ್ನುಜ್ಜೋದಕ್ಕೆ ಅಂದ್ಲು ಅನ್ವಿಕಾ. ಅವನು ಒಂದು ನೋಟ ಬೀರಿ ಹೋದ. ಅವನು ಸ್ನಾನ ಮಾಡುವಾಗ ಅನ್ವಿಕಾ ಬಾಗಿಲು ತಟ್ಟಿದ್ಲು. ಅದು ತೆರೆದಿತ್ತು. ಅರ್ಜುನ್ನ ಆರೋಪ ಕಂಡು ಅವಳು ದಂಗಾಗಿ ಕೂಡಲೇ ಬಾಗಿಲಾಕಿ ಓಡ್ ಹೋಗಿ ಬಟ್ಟೆ ಬದಲಿಸಿ ಕೆಳಗೆ ಹೋದ್ಲು ಊಟ ತರೋದಕ್ಕೆ. ಮನೆಯವರೆಲ್ಲ ಮಲಗಿದ್ರು. ಬಿಸಿ ಬಿಸಿ ಪರಾಟ ಮತ್ತು ಪಲ್ಯವನ್ನು ತಂದ್ಲು. ಅರ್ಜುನ್ ಹಾಸಿಗೆ ಮೇಲೆ ಕೂತು ಫೋನ್ ನೋಡ್ತಿದ್ದ. ತನ್ನ ರಾಕ್ಷಸನನ್ನು ನೋಡೋದು ಅವಳಿಗೆ ಅಚ್ಚುಮೆಚ್ಚು. ಅವನು ಕೆಲಸದ ನಡುವೆಯೂ ಅವಳಿಗಾಗಿ ಬಂದಿದ್ದಾನೆ ಅಂತ ಅವಳಿಗೆ ಹೆಮ್ಮೆ ಅನ್ನಿಸ್ತು. ಅನ್ವಿಕಾ ಪರಾಟವನ್ನು ಪಲ್ಯದಲ್ಲಿ ಅದ್ದಿ ಅವನ ಬಾಯಿಗಿಟ್ಲು. ಅವನು ಅದನ್ನು ನೋಡಿ ಯಾರು ಮಾಡಿದ್ದು ಅಂತ ಕೋಪದಿಂದ ಕೇಳ್ದ. ನನಗೊತ್ತಿಲ್ಲ, ಅಲ್ಲಿತ್ತು ತಂದೆ ಅಂದ್ಲು ಅನ್ವಿಕಾ. ಬಹುಶಃ ವಾಸವಿಯವರು ಮಾಡಿರ್ಬೋದು ಎಂಬ ಅನುಮಾನ ಅವಳಿಗೆ ಬಂತು. ಅರ್ಜುನ್ ಸಿಗರೇಟ್ ಹಚ್ಕೊಂಡು ಬಾಲ್ಕನಿಗೆ ಹೋದ. ಅನ್ವಿಕಾ ಕೂಡಲೇ ಕೆಳಗೆ ಹೋಗಿ ತಾನೇ ಅನ್ನದ ಫ್ರೈಡ್ ರೈಸ್ ಮತ್ತು ಆಮ್ಲೆಟ್ ಮಾಡ್ಕೊಂಡು ತಂದ್ಲು. ಅರ್ಜುನ್ ಅಂತ ಮೆಲ್ಲಗೆ ಕರೆದ್ಲು. ಹಸಿವಿಲ್ಲ, ತಿನ್ನು ಅಂದ ಅವನು. ನೀವು ತಿನ್ನದೆ ನಾನು ಹೇಗೆ ತಿನ್ನಲಿ? ನನಗೂ ತುಂಬ ಹಸಿವಾಗಿದೆ. ಊಟ ಮಾಡಿ, ಎಷ್ಟೋ ದಿನಗಳಾದಂತೆ ಬಾ ಪ್ಲೀಸ್, ಇನ್ನೊಮ್ಮೆ ಹೀಗೆ ಮಾಡಲ್ಲ ಅಂತ ಬಲವಂತ ಮಾಡಿದ್ಲು. ಅವನು ಬಂದು ಕೂತ. ಅವಳನ್ನು ತನ್ನ ಮಡಿಲಲ್ಲಿ ಕುಳಿಸ್ಕೊಂಡು ಪ್ರೀತಿಯಿಂದ ತಿನ್ನಿಸ್ದ. ಖುಷಿ ನಿನಗಿಂತ ಎಷ್ಟೋ ವಾಸಿ, ನೀನು ಯಾಕೆಷ್ಟು ಹಠಮಾರಿ ಅಂದ್ಲು ಅನ್ವಿಕಾ. ತಂದೆ ಆದಮೇಲೆ ಹಠ ತುಂಬ ಕಡಿಮೆಯಾಗಿದೆ. 4 ವರ್ಷದ ಹಿಂದೆ ಕೂಡ ಹೀಗೆ ಇದ್ದಿರಲಿಲ್ಲ ಅಂದ್ಲು ಅನ್ವಿಕಾ. 4 ಅಲ್ಲ 10 ವರ್ಷ. ಖುಷಿ ಹುಟ್ಟಿದ ಮೇಲೆ ತುಂಬ ತಾಳ್ಮೆ ಬಂದಿದೆ. ಮೊದಲು ನನಗೆ ಇಷ್ಟವಾದದ್ದೇ ಮಾಡಬೇಕು ಎಂಬ ಹಠ ಇತ್ತು. ಖುಷಿಯಿಂದಾಗಿ ಅದೆಲ್ಲ ಬದಲಾಯಿತು. ಕೋಪ ಕೂಡ ಕಡಿಮೆಯಾಗಿದೆ. ಮತ್ತು ನನ್ನ ಮೇಲೆ ಯಾಕೆ ಕಿರ್ಚ್ತಿದ್ದೀರಿ? ಅಂದು ನನ್ನ ಹೊರಗಿನ ಮನೆಯಲ್ಲಿ ಹಾಕಿ ಎಷ್ಟು ಗಲಾಟೆ ಮಾಡಿದಿರಿ, ನಾನು ಮರೆತಿಲ್ಲ ಇನ್ನೂ. ಮಾತಾಡಲು ಏನಾದರೂ ಬೇಕಲ್ವಾ ಅಂದ ಅರ್ಜುನ್ ನಗ್ತ. ನನ್ನನ್ನು ಮದುವೆ ಆಗ್ತೀರಿ ಅಂತ ಅಂದ್ಕೊಂಡಿರಲಿಲ್ವಾ? ಮೊದಲ ನೋಟದಲ್ಲೇ ನಿರ್ಧರಿಸಿದೆ, ಈ ರಾಮನ್ ಜಾನಕಿ ನೀನೇ ಅಂತ ಅವಳ ತುಟಿಗೆ ಮುತ್ತಿಟ್ಟ. ಅನ್ವಿಕಾ ನಾಚಿಕೆಯಿಂದ ಬಿಡಿಸ್ಕೊಂಡ್ಳು. ಅನ್ವಿಕಾಳಿಗೆ ಜ್ವರ ಅಂತ ತಿಳಿದ ಮೇಲೆ ಅರ್ಜುನ್ ಭಾರತಕ್ಕೆ ಬಂದ. ರಾಧಾಕೃಷ್ಣ ಅವರು ಹೀರಾಳನ್ನು ನೋಡ್ಕೊಳ್ಳೋದಾಗಿ ಹೇಳಿ ಅರ್ಜುನನ್ನು ಕಳಿಸ್ಕೊಟ್ಟಿದ್ರು. ಅರ್ಜುನ್ ಹೋದ್ಮೇಲೆ ವಿನಯ್ ಫೋನ್ ಮಾಡಿ ಮೈಥಿಲಿಯ ವಿಷಯ ತಿಳಿಸ್ದ. ಹೀರಾ ಮೈಥಿಲಿಯನ್ನು ನೋಡಿದ್ರೆ ಮತ್ತೆ ಮನಸ್ಸಿಗೆ ನೋವಾಗುತ್ತೆ ಅಂತ ಅರ್ಜುನನಿಗೆ ವಿಷಯ ತಿಳಿಸಿ ಮಗುವನ್ನು ಹರ್ಷ ನಂದನ್ ಮನೆಯಲ್ಲಿ ಬಿಟ್ಟರು. ತಾತಯ್ಯ ಎಲ್ಲಿಗೆ ಅಂತ ಹೀರಾ ಕೇಳಿದ್ಲು. ಒಂದು ಕೆಲಸದ ಮೇಲೆ ಬೇರೆ ನಗರಕ್ಕೆ ಹೋಗ್ತಿದ್ದೀನಿ ಮಗು, ನನ್ನ ಗೆಳೆಯನೊಬ್ಬ ಇಲ್ಲೇ ಇದ್ದಾನೆ, ನೀನು ಅವರ ಮನೆಯಲ್ಲಿರು, ಬ್ರೌನಿ ಕೂಡ ನಿನ್ನ ಜೊತೆ ಇರುತ್ತದೆ, ಸಂಜೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ರಾಧಾಕೃಷ್ಣ ಬಲವಂತ ಮಾಡಿದ್ರು. ಹೀರಾ ಒಪ್ಕೊಂಡ್ಳು. ಅವರು ಒಂದು ಮೆಟ್ರೋ ಸ್ಟೇಷನ್ ಹತ್ರ ಕಾರ್ ನಿಲ್ಲಿಸಿದ್ರು. ರಾಧಾಕೃಷ್ಣ ಅವರು ಹಾಸ್ಪಿಟಲ್ಗೆ ಹೋದರು. ಕಾರ್ ನೇರವಾಗಿ ಒಂದು ಮನೆಯ ಮುಂದೆ ನಿಂತು ಅಲ್ಲಿಗೆ ಲಕ್ಷ್ಮೀಪತಿ ಮತ್ತು ಸ್ವರಾಜ್ ಬಂದರು. ಹಾಯ್ ಬೇಬಿ ಡಾಲ್ ಎಂಬ ಧ್ವನಿ ಕೇಳಿ ಹೀರಾ ತಿರುಗಿ ನೋಡಿದ್ಲು. ಅಲ್ಲಿ ಹರ್ಷ ನಗ್ತಾ ನಿಂತಿದ್ದ. ಹೀರಾ ಅಂದರೆ ನೀನೇ ಅಲ್ವಾ ಮಗು ಅಂದರು ಲಕ್ಷ್ಮೀಪತಿ. ಹೌದು ತಾತಯ್ಯ ಅಂತ ಅವಳು ಅವರಿಗೆ ನಮಸ್ಕರಿಸಿದ್ಲು.
ನಮ್ಮ ತಾತಯ್ಯ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ, ಅಲ್ಲಿವರೆಗೆ ಇಲ್ಲೇ ಇರೋದಕ್ಕೆ ಹೇಳಿದ್ರು ಅಂದ್ಲು ಹೀರಾ. ಸರಿ ಮಗು, ಇದು ನಿನ್ನ ಮನೆ ಇದ್ದಂತೆ ಒಳಗೆ ಬಾ ಅಂತ ಅವಳನ್ನು ಬರಮಾಡಿಕೊಂಡ್ರು. ಲಕ್ಷ್ಮೀಪತಿ ತಮ್ಮ ಪತ್ನಿ ಸ್ವರಾಜ್ಯನ ಪರಿಚಯಿಸಿದ್ರು. ಹರ್ಷ ಅಲ್ಲೇ ನಿಂತಿದ್ದನ್ನು ಕಂಡು ಹೀರಾ ಗಂಭೀರವಾಗಿ ಅವ್ರ ಜೊತೆ ಒಳಗೆ ಹೋದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಯಲ್ಲಿ ಹೋಗಿ ಫಾಲೋ ಮಾಡಿ. ಎಕ್ಸ್ಟ್ರಾ ಎಪಿಸೋಡ್ ಹಾಕ್ತೀನಿ.